ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಿಗಾದರೂ ದೀರ್ಘಕಾಲಿಕ ಸಮಸ್ಯೆ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಬಹುದು. ಅಥವಾ ಈಗ ಹೊಸ ಸಮಸ್ಯೆಗಳೇನಾದರೂ ಇದ್ದಾವೆ, 1 ತಿಂಗಳಾಯಿತು 2 ತಿಂಗಳಾಯಿತು, ಇವು ಸಣ್ಣದಾಗಿದೆ ಅಂತಂಥವ್ರು ಯಾರಾದರೂ ಇದ್ದರೆ ನಾನು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳನ್ನ ನೀವು ನೋಡಿಕೊಂಡು ಕರೆಕ್ಟಾಗಿ 10 ಸರಿ ನೋಡಿ, ಸಮಸ್ಯೆ ಏನಿಲ್ಲ. ಫೋನ್ ನಂಬರ್ ಕಂಡು ಕೂಡಲೇ ವೀಡಿಯೋ ಪೂರ್ತಿ ನೋಡೋದು ಬಿಟ್ಬಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಪೂರ್ತಿ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ, ನೀವು ಮಾಡ್ಕೊಳ್ಳೋದಾ ನಮಗೆ ಫೋನ್ ಮಾಡೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನೀವು ಯಾವುದು ಆತರ ಪಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥ ಮುಖ್ಯವಾದ ಸಮಸ್ಯೆ ಏನಂದರೆ PCOD ಪ್ರಾಬ್ಲಮ್. ಕಾರಣ ಏನಪ್ಪ ಅಂತಂದರೆ ಆಹಾರ ನಿಯಮಗಳು ಸರಿ ಇಲ್ಲ. ಏನು ಸಿಕ್ಕಿದ್ರೆ ಅದೆಲ್ಲ ತಿಂತಾ ಇರ್ತಾರೆ. ಆಲ್ಮೋಸ್ಟು ಸಾಯಂಕಾಲ ಆದರೆ ಗೋಬಿ ಮಂಚೂರಿ, ನೂಡಲ್ಸು, ಫ್ರೈಡ್ ರೈಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಟ್ ಫುಡ್ಗಳು ತಿಂದು ಗರ್ಭಕೋಶ ಇನ್ಫೆಕ್ಷನ್ ಆಗಿರ್ತದೆ. ಅಲ್ಲಿ ಹೆಣ್ಣು ಮಕ್ಕಳಾಗೋದು ಸಮಸ್ಯೆ ಪ್ರಾಬ್ಲಮ್ ಜಾಸ್ತಿ ಆಗಿರ್ತದೆ. ಎರಡನೇದು ಮಂತ್ಲಿ ಪೀರಿಯಡ್ಸ್ ಆಗೋದು ಸಮಸ್ಯೆ ಬರ್ತಾ ಇರ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ನಿತ್ಯ ಜೀವನ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಬರ್ತದೆ. ಆದ್ದರಿಂದ ನಿಮ್ಮ PCOD ಸಮಸ್ಯೆ ಆಗ್ಬೋದು. ಮದುವೆ ಆಗಿ ಮಕ್ಕಳಾಗಿದೆ 3 ವರ್ಷ 4 ವರ್ಷ ಒದ್ದಾಡ್ತಾ ಇರ್ತಾರೆ. ಕಾರಣ ಏನಪ್ಪ ಅಂತಂದರೆ ಆ ಆ್ಯಕ್ಟಿವ್ ಸೆಲ್ಸ್ ಅನ್ನೋದು ಕಡಿಮೆ ಆಗಿರ್ತವೆ ಬಾಡಿಯಲ್ಲಿ. ನಮಗೆ ಏನು ಹೇಳ್ತೀವಿ, ಅದನ್ನು ಜೀವಕಣಗಳು ಅಂತ ಕರಿತೀವಿ. ಆ ಜೀವಕಣಗಳ ಸಂಖ್ಯೆ ಕಡಿಮೆ ಆದಾಗ ಮತ್ತು ಗರ್ಭಕೋಶದಲ್ಲಿ ಇನ್ಫೆಕ್ಷನ್, ನೀರುಗುಳ್ಳೆ ಅಂತ ಕರಿತೀವಿ, ನೀರುಗುಳ್ಳೆಗಳಿದ್ದರು ಮತ್ತು ಮಂತ್ಲಿ ಪೀರಿಯಡ್ಸ್ ಸರಿಯಾಗಿ ಆಗದೇ ಇದ್ದವರು, ತದನಂತರ ಆದರೂ ಏನಾಗುತ್ತೆ, ಕೆಲವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲೀಡ್ ಆಗ್ತಾ ಇರ್ತದೆ. ಅಥವಾ ಬ್ಲೀಡ್ ಆಗದೇ 1 ದಿನಕ್ಕೆ ಅದು ನಿಂತೋಗ್ತಾ ಇರ್ತದೆ. ಇಂಥ ಸಮಸ್ಯೆಗಳಿರ್ತಕ್ಕಂಥವರು ಮೊದಲನೇದಾಗಿ ಮಾಡಬೇಕಾಗಿರೋದು ಏನಂದರೆ ಗರ್ಭಶುದ್ಧಿ ಅಂತ ಕರಿತೀವಿ. ಗರ್ಭ ಅಂದರೆ ಏನು? ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭಕೋಶವನ್ನು ಪ್ರತಿ ಇದರಲ್ಲೂ ಶುದ್ಧಿಯಾಗಿದ್ದರೆ, ಈಗ ಭೂಮಿ ಶುದ್ಧವಾಗಿತ್ತು ಅಂದ್ಕೊಳ್ಳಿ, ಯಾವ ಬೀಜ ಬಿತ್ತಿದ್ರೂ ಬೆಳೆ ಬರ್ತದೆ. ಭೂಮಿ ಶುದ್ಧ ಇಲ್ಲ ಅಂದರೆ ಯಾವ ಬೀಜ ಬಿತ್ತಿದ್ರೂ ಬೆಳೆ ಬರೋದೇ ಇಲ್ಲ. ಫಸಲು ಬರಬೇಕಲ್ಲ, ಮೇಯ್ನು ಬರೋದಿಲ್ಲ. ಬರದೇ ಇದ್ದಾಗ ಏನಾಗುತ್ತೆ, ಬಂಜರು ಭೂಮಿ ಅಂತ ಕರಿತೀವಿ. ಅಂದರೆ ಬಂಜೆತನ ಬಂದ್ಬಿಡ್ತದೆ. ಅಂಥ ಸಮಸ್ಯೆ ಇರ್ತಕ್ಕಂಥವ್ರು ಯಾರೇ ಆಗಿದ್ರು ನಾನು ತೋರಿಸ್ತಕ್ಕಂಥ ಕೆಲವು ವೀಡಿಯೋಗಳು ಬಹಳಷ್ಟು ಇದ್ದಾವೆ, ಅದನ್ನು ನಾನು ನೋಡ್ಕೊಳ್ಳಿ. ಇದೊಂದೇ ಅಂತಲ್ಲ, ಬಹಳಷ್ಟು ವೀಡಿಯೋಗಳಿದ್ದಾವೆ. ಡಿ ಜಿ ರವಿಕುಮಾರ್ ಅಂತ ಎಲ್ಲ ಟೋಟಲ್ ಆಗಿ ಬರ್ತಾ ಇರ್ತವೆ. ನೀವು ನೋಡಿ ಅದರಲ್ಲಿ ಪ್ರತಿಯೊಂದರಲ್ಲೂ ಹೇಳಿರ್ತೀನಿ, ಆ ಥರ ಮಾಡ್ಕೋಬೋದು. ಇವತ್ತಿನ ಈ PCOD ಸಮಸ್ಯೆಗೆ ಮೂಲ ಕಾರಣ ಏನಪ್ಪ ಅಂತಂದರೆ ಇನ್ಫೆಕ್ಷನ್ಗೆ ನಿಮ್ಮ ಸುತ್ತಮುತ್ತ ಸಿಗತಕ್ಕಂಥ ಮೂಲಿಕೆಗಳಲ್ಲಿ ಯಾವುದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಇದು ಮುತ್ತುಗದ ಗಿಡ, ಮುತ್ತುಗದ ಮರ ಅಂತ ಕರಿತೀವಿ ಇದನ್ನು. ಇದು ಬಹಳಷ್ಟು ನಮ್ಮ ಹಳ್ಳಿ ವಾತಾವರಣಗಳಲ್ಲಿ ಬಹಳಷ್ಟು ಸಿಗ್ತದೆ. ಈಗ ಕೆಲವು ಕಡೆ ಪಾರ್ಕುಗಳಲ್ಲೂ ಸಿಗ್ತಾ ಇದೆ. ಈ ಮುತ್ತುಗದ ಗಿಡದ ಚಿಗುರೆಲೆಗಳು ನೋಡಿ, ಇದು ಚಿಗುರೆಲೆ. ಈ ಚಿಗುರೆಲೆಗಳ ಮಾತ್ರನೇ ತಗೋಬೇಕು. 1 ಹಿಡಿಯಷ್ಟು ತಗೊಳ್ಳಿ. ಚಿಗುರೆಲೆನ 1 ಹಿಡಿಯಷ್ಟು ತಗೊಂಡು ನುಣುಪಾಗಿ ಕಲ್ಲಲ್ಲಿ ಹಾಕಿ ಅರಿಬೇಕು, ನೈಸಾಗಿ ಅರಿಬೇಕು. ಅರ್ಧ ಒಳ್ಳೆ ಪೇಸ್ಟ್ ಆದಂಗೆ ಆಗುತ್ತೆ. ಅದನ್ನೇನು ಮಾಡ್ತೀರಾ, ಸಣ್ಣ ಸಣ್ಣ ಗುಳಿಗೆಗಳು. ಯಾವ ರೀತಿ, ಒಂದು ಬಟಾಣಿಗಿಂತ ಸ್ವಲ್ಪ ಗಾತ್ರ, ಕಡಲೆಕಾಳು, ನಮ್ಮ ಕಡಲೆ ಬೀಜ ಇದೆಯಲ್ಲ, ಕಡಲೆ ಬೀಜದಷ್ಟು ಗಾತ್ರ ಗೋಳಿ ಮಾಡಿದ್ರೆ ಅದು ಒಣಗೋ ಅಷ್ಟೊತ್ತಿಗೆ ನಮ್ಮ ಬಟಾಣಿ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಆಗ್ತದೆ. ಆ ಥರ ಮಾಡಿಬಿಟ್ಟು ಗುಳಿಗೆಗಳು ಮಾಡಿ ಎತ್ತಿ ಒಣಗಿಸಿ ಇಟ್ಕೊಳ್ಳಿ. ನೆರಳಲ್ಲೇ ಒಣಗಬೇಕು, ಬಿಸಿಲಿಗೆ ಇಡಬಾರ್ದು. ಆ ಥರ ಒಣಗಿಸಿ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂದರೆ, ಮುಟ್ಟಾದ ನಂತರ 7, 8, 9ನೇ ದಿನ ಈ ಗುಳಿಗೆಗಳನ್ನ ಸೇವನೆ ಮಾಡ್ತಾ ಬರಬೇಕು. ಇದನ್ನು ಪ್ರತಿನಿತ್ಯ ಬೆಳಗ್ಗೆ 1 ಖಾಲಿ ಹೊಟ್ಟೆಯಲ್ಲಿ, ಬೆಳಗ್ಗೆ 1 ಸಾಯಂಕಾಲ 1 ಬಿಸಿನೀರು ತಗೋಬೇಕು. ಬಿಸಿನೀರು ತಗೊಂಡು ಒಂದು ಗುಳಿಗೆ ಹಾಕೋಬೇಕು, ಬಿಸಿನೀರು ಕುಡಿಬೇಕು. ಈ ರೀತಿ 3 ದಿನ ಅಥವಾ 4 ದಿನ ಬಳಸಿ. ತದನಂತರ ಮತ್ತೆ ನೆಕ್ಸ್ಟ್ ಮಂತು ಈ ರೀತಿ 3 ತಿಂಗಳು ಅದನ್ನು ಬಳಸ್ತಾ ಬಂದಾಗ ಏನಾಗುತ್ತೆ ಅಂದರೆ ಗರ್ಭಶುದ್ಧಿ ಅಂತ ಆಗುತ್ತೆ. ಗರ್ಭಶುದ್ಧಿ ಆದಾಗ ನಿಮಗೆ ಮಕ್ಕಳು ಈ ವೀರ್ಯಕಣಗಳು ಗರ್ಭಕ್ಕೆ ಸೇರಿದಾಗ ಏನಾಗುತ್ತೆ ಅಂತಂದರೆ ಅದಕ್ಕೆ ಆ್ಯಕ್ಟಿವ್ ಆಗಿ ಜೀವ ತುಂಬುತ್ತದೆ. ಜೀವ ತುಂಬಿ ಗರ್ಭ ನಿಲ್ಲೋ ಚಾನ್ಸಸ್ ಇದೆ. ಆದ್ದರಿಂದ ನೀವು ಗರ್ಭಶುದ್ಧಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದನ್ನು ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಬೇರೆ ಸಮಸ್ಯೆಗಳಿದ್ದು, ಬರೀ ಗರ್ಭಶುದ್ಧಿ ಒಂದೇ ಅಲ್ಲ, ಈ ರೀತಿ ಸಮಸ್ಯೆಗಳಿದ್ದಾವೆ, ಥೈರಾಯ್ಡು, ಬಹಳಷ್ಟು ಕಾಯಿಲೆಗಳಿದ್ದಾವೆ, ನಮ್ಮ ದೀರ್ಘಕಾಲಿಕ ಸಮಸ್ಯೆ ಇದು. ಇದಕ್ಕೆ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಔಷಧಿಗಳಿದೆ ಕಲಿಸ್ಕೊಡಿ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದು ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಿರ್ತವೆ, ಕಲಿಸ್ಕೊಡ್ತೀವಿ. ಬಳಸ್ಕೊಂಡು ಆ ಒಂದು ರೋಗಮುಕ್ತರಾಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.